ಒಂದ್ಸಲ ಯೋಚನೆ ಮಾಡಪ್ಪ. ಅಕ್ಕ ಏನು ನಮ್ಮ ಮನೆಯಿಂದ ಆಸ್ತಿ ಬೇಕು ಅಂತಸ್ತು ಬೇಕು ಅಂತ ಕೇಳಿಲ್ಲ, ಹಣ ಒಡವೆ ಕೂಡ ಕೇಳ್ತಾ ಇಲ್ಲ. ಪ್ರೀತಿ ಒಂದನ್ನು ಬಿಟ್ಟು. ಆ ಪ್ರೀತಿನ ಕೊಡೋದಕ್ಕೂ ನಿನಗೇನಪ್ಪ ಪ್ರಾಬ್ಲಮ್ಮು? ಅದು ಹಾಗಲ್ವೋ? ನಿನ್ನ ಮುಜುಗಾರ ಅನ್ಸಿದ್ರೆ ನಾನು ಫೋನ್ ಮಾಡ್ತೀನಿ. ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ ಸಾಕು. ಬಂಟಿ, ಹಬ್ಬ, ಕೊನೆಗೂ ನನ್ನ ತಮ್ಮನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಕಾಪಾಡ್ಕೊಂಡೇರಿ. ಮತ್ತೆ ನನ್ ಶ್ರೀಮತಿ ಅಂದ್ರೆ ಸುಮ್ನೆನಾ? ಮೈತಿಲಿ ನಿರ್ಧಾರ ಮಾಡಿದ್ರೆ ತಮ್ಮವ್ರಿಗೋಸ್ಕರ ಬೆಟ್ಟನ್ ಬೇಕಾದ್ರೂ ಪುಡಿ ಮಾಡ್ತಾಳೆ, ಆಕಾಶನ್ ಬೇಕಿದ್ರೆ ಅಂಗೈ ಮೇಲೆನೆ ಇಳಿಸ್ತಾಳೆ. ಅಬ್ಬೋ, ನೀ ತುಂಬಾ ಹೊಗಳ್ತಾ ಇದ್ದೀರಾ. ಬಂಟಿ ಫೋನ್ ಮಾಡ್ತಾ ಇದ್ದಾನೆ. ಹೌದಾ, ಮಾತಾಡು. ಹಲೋ ಬಂಟಿ, ಹೇಳೋ. ಫೋನ್ ಮಾಡಿ ಯಾಕೋ ಮಾತಾಡ್ತಿಲ್ಲ ಬಂಟಿ? ನೀನು ನಿರಪರಾಧಿ ಅಂತ ಪ್ರೂವ್ ಆಗಿದ್ದಕ್ಕೆ ಅಪ್ಪ ಹ್ಯಾಪಿಯಾಗಿ ಫೀಲ್ ಆದ್ರಾ? ಅವರು ಪ್ರಶಾಂತವಾಗಿರ್ತಾರೆ ಬಿಡು. ಇರ್ತಾರೆ ಬಿಡು. ಅಪ್ಪಂಗೆ ನಮ್ಮನ್ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ನಮಗ್ ನೋವಾದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರತ್ತೆ. ನಮಗ್ ತೊಂದ್ರೆ ಬಂದ್ರೆ ಅವ್ರ ಹೃದಯ ಒಡ್ದೋಗುತ್ತೆ. ನಮ್ಮನ್ನ ಅವ್ರಿಗಿಂತ ಹೆಚ್ಚಾಗಿ ಪ್ರೀತಿಸೋರು, ನಮ್ಗೋಸ್ಕರ ಹುಚ್ಚು ಪ್ರೀತಿಲಿ ನಮ್ಗೋಸ್ಕರ ಪ್ರಾಣ ಕೊಡೋರು ಇನ್ಯಾರಿದಾರೋ ಬಂಟಿ? ನಿಜವಾಗ್ಲೂ ಅಂತ ಅಪ್ಪಂಗೆ ಮಕ್ಕಳಾಗಿ ಹುಟ್ಟೋದು ನಾ ಮಾಡ್ಕೊಂಡಿರೋ ಅದೃಷ್ಟ ಕಣೋ. ಹೇ ಬಂಟಿ, ನಾನಿಲ್ಲಿ ಮಾತಾಡ್ತಾನೆ ಇದ್ದೀನಿ, ನೀನ್ ಯಾಕೋ ಏನು ಮಾತಾಡ್ತಿಲ್ಲ? ಸತ್ಯವತಿ, ಸುಹಾಸಿನಿಯವ್ರ ಸೊಸೆ ನಮ್ಮ ಬಂಟಿನ ನಿರಪರಾಧಿ ಅಂತ ನಿರೂಪಿಸಿದಳಂತೆ. ದೊಡ್ಡ ಸಮಸ್ಯೆಯಿಂದ ಕಾಪಾಡಿದಳಂತೆ. ಅವಳು ತೋರಿಸಿರುವಂತ ಧೈರ್ಯಕ್ಕೆ, ಮಾಡಿರೋ ತ್ಯಾಗಕ್ಕೆ ನಾವ್ ಏನು ಕೊಟ್ಟರು ಋಣ ತೀರ್ಸೋಕ್ಕಾಗಲ್ಲ. ಏನೇ ಆದ್ರೂ ನನಗಳ ಹತ್ರ ಮಾತಾಡೋ ಅದೃಷ್ಟ, ಅವಕಾಶ ಇಲ್ಲದೆ ಇರೋದ್ರಿಂದ ಸುಮ್ಮನದೆ. ಇಲ್ಲ ಅಂದಿದ್ರೆ ಅವಳನ್ನ ಅಪ್ಪಿಕೊಂಡು ಮನಸಾರೆ ಅಭಿನಂದಿಸ್ತಾ ಇದ್ದೆ. ಅವಳು ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೆ. ಇಂಥ ಮಗಳನ್ನ ಹೆತ್ತಿರೋ ತಂದೆ ತಾಯಿ ಅದೃಷ್ಟವಂತರು. ಮಾತಾಡ್ರಿ. ಅವಳು ಮಾಡಿರೋ ಕೆಲಸಕ್ಕೆ ಅವಳ ಈ ತಂದೆ ಹೃದಯ ಸಂತೋಷದಿಂದ ತುಂಬಿ ತುಳುಕ್ತಾ ಇದೆ. ಆನಂದ ಬಾಷ್ಪ ಕಣ್ಣಲ್ಲಿ ಹಾಗೆ ಹರಿತಾ ಇದೆ. ಅವಳು ಮಾಡಿರೋ ಸಹಾಯಕ್ಕೆ ಮಾತೆ ಬರ್ದೆ ಈ ನಾಲಿಗೆ ಒಣಗೋಗ್ತಾ ಇದೆ. ಏನೇ ಆದ್ರೂ ಅವಳು ಮಾಡಿರೋ ಕೆಲಸಕ್ಕೆ ಥ್ಯಾಂಕ್ಸ್ ಅನ್ನೋ 2 ಅಕ್ಷರನ ಹೇಳಿ ಕೈ ತೊಳ್ಕೊಳ್ಳೋದನ್ನ ಬಿಟ್ಟು ಇನ್ನೇನು ಮಾಡಕ್ಕಾಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಸತ್ಯವತಿ, ಬೇಜಾರಾಗ್ತಾ ಇದೆ. ರೀ, ಕೇಳಿಸ್ಕೊಂಡ್ರಾ? ಎದುರುಗಡೆ ಮನೆ ಬಂಟಿ ಅವರಪ್ಪಂಗೆ ಅವನನ್ನ ನಿರಪರಾಧಿ ಅಂತ ನಿರೂಪಿಸಿದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಅವ್ರ ಸಂತೋಷ ಕಣ್ಣೀರಾಗಿ ಹೊರಗಡೆ ಬರ್ಬೇಕಾದ್ರೆ ಅವರು ಆನಂದದಿಂದ ಮಾತೆ ಬರ್ದೆ ತೊದಲ್ತಾ ಇರೋದು ಫೋನ್ನಲ್ಲೇ ಕೇಳಿಸ್ತಾ ಇದೆ. ಏನೇ ಆದ್ರೂ ಅಂತ ತಂದೆಗೆ ಮಗಳಾಗಿ ಹುಟ್ಟೋದು ಅವ್ರ ಮಗಳು ಮಾಡ್ಕೊಂಡಿರೋ ಅದೃಷ್ಟ. ಹಾಗೆ ಆ ತಂದೆ ಪ್ರೀತಿನ ಪಡ್ಕೊಳ್ದೇ ಇರೋ ಹುಡುಗಿ ಮಾಡ್ಕೊಂಡಿರೋ ದುರದೃಷ್ಟ.
ಏನೇ ಆದ್ರೂ ಯಾವತ್ತಿಗಾದ್ರೂ ಆ ತಂದೆ ಮಗಳು ಒಂದಾಗ್ಬೇಕು ಅಂತ, ಆ ತಂದೆ ಪ್ರೀತಿನ ಮಗಳು ಒಂದ್ಸಾರಿ ಪಡ್ಕೋಬೇಕು ಅಂತ ಆ ದೇವ್ರಲ್ಲೇ ಕೇಳ್ಕೊತೀನಿ. ಅಕ್ಕ, ಕೇಳಿಸ್ಕೊಂಡಲ್ವ ಅಪ್ಪನ ಮಾತು? ಕೇಳಿಸ್ಕೊಂಡೆ ಕಣೋ. ತುಂಬಾ ಥ್ಯಾಂಕ್ಸ್ ಕಣೋ ಬಂಟಿ, ಅಪ್ಪನ ಹತ್ರ ಫೋನ್ ಮಾಡಿಸಿದ್ದಕ್ಕೆ. ನಿನ್ಗೂ ಕೂಡ ಥ್ಯಾಂಕ್ಸ್ ಅಕ್ಕ. ಫೋನ್ ಇಡ್ತೀನಿ. ಸರಿ ಕಣೋ. ಅಬ್ಬಾ, ಒಟ್ನಲ್ಲಿ ನಮ್ಮ ಮಾವನವರು ಸ್ಪಂದಿಸಿದ್ರು. ಇಂಡೈರೆಕ್ಟ್ ಆಗಾದ್ರೂ ನಿನಗೆ ಥ್ಯಾಂಕ್ಸ್ ಹೇಳಿದ್ರು. ಮತ್ತೆ ಅವರು ನನ್ನಪ್ಪ ಅಲ್ವಾ, ಸ್ಪಂದಿಸ್ದೆ ಹೇಗಿರ್ತಾರೆ? ನಿಜಾನೇ. ಮೈಥಿಲಿ, ಮೈಥಿಲಿ, ಬರ್ತಾ ಇದ್ದೀನಿ ಅಜ್ಜಿ, ಬನ್ನಿ. ಏನಜ್ಜಿ ಕರೆದ್ರಿ? ಮೈಥಿಲಿ, ನಮ್ ಶ್ರಮ ಫಲ ಕೊಡ್ತಮ್ಮ. ನಮ್ಗೆ ಜಯ ಸಿಕ್ಕಿದೆ. ನಾವ್ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎಷ್ಟು ವ್ಯೂಸ್ ಬರ್ತಾ ಇದೆ ಗೊತ್ತಾ? ನಾವ್ ಎಷ್ಟು ಕ್ವಾಲಿಟಿಯಿಂದ ಸ್ವೀಟ್ಸ್ ತಯಾರು ಮಾಡ್ತಾ ಇದೀವಿ ಅಂತ ಜನಗಳಿಗೆ ಇವಾಗ ಅರ್ಥ ಆಗ್ತಾ ಇದೆ. ಅಂದ್ಹಾಗೆ ನಮ್ಮ ಹಳೆ ಕಸ್ಟಮರ್ಸ್ ಎಲ್ಲರೂ ಕನ್ನಡ ಸಿನಿಮಾಗ್ ಬಂದಂಗೆ ಗುಂಪು ಗುಂಪಾಗಿ ಓಡ್ ಬರ್ತಾ ಇದಾರೆ. ಕೋಟ್ಯಾಂತರ ರೂಪಾಯಿ ಅಷ್ಟು ವ್ಯವಹಾರ ಮಾಡ್ತಾ ಇದಾರೆ. ಎಷ್ಟು ಒಳ್ಳೆ ಶುಭವಾರ್ತೆ. ನಮ್ ವಿಡಿಯೋ ಜನರಿಗೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು ಮೈಥಿಲಿ, ಇನ್ನ ನಮ್ ಬಿಸ್ನೆಸ್ಗೆ ಯಾವ ತೊಂದರೆನೂ ಇಲ್ಲ. ಮೋಸ ಮಾಡ್ಬೇಕು ಅನ್ಕೊಂಡಿದ್ದ ಆ ಕಿಶೋರ್ಗೆ ನಾವು ಸರಿಯಾಗಿ ಬುದ್ಧಿ ಕಲ್ಸಿದೀವಿ. ನನಗ್ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ನೋಡಿ ಹುಚ್ಚ ಆಗ್ಬಿಟ್ಟಿರ್ತಾನೆ. ಆ ಮೂರ್ಖನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಹೌದು, ನಮ್ ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮಿಬ್ಬರಿಗೂ ಬರಕ್ ಹೇಳಿದ್ದಾರೆ. ಹಾಗೆ ಆಗ್ಲಿ ಅಜ್ಜಿ. ಹೋಗ್ತೀವಿ ಅಜ್ಜಿ. ಸರ್, ನೀವ್ ಹೇಳ್ತಾ ಇರೋದು ನಿಜಾನಾ ಸರ್? ಜಿಕೆ ಕಂಪನಿ ಕಾಂಟ್ರಾಕ್ಟ್ ಕೂಡ ನಮಗೆ ಬಂದಿದ್ಯಾ? ಹೌದು ಮೇಡಮ್, ಅವ್ರು ಪ್ರತಿ ಫೆಸ್ಟಿವಲ್ಗೂ 1000 ಕಿಲೋ ಸ್ವೀಟ್ ಆರ್ಡರ್ ಮಾಡ್ತಾರೆ. ಈ ಸಲ ಕಾಂಟ್ರಾಕ್ಟ್ ನಮಗೆ ಕೊಟ್ಟಿದ್ದಾರೆ. ವಾವ್, ವೆರಿ ವೆರಿ ಗುಡ್ ನ್ಯೂಸ್. ನಮ್ ಕಂಪ್ನಿ ಮೇಲಿರೋ ಬ್ಯಾಡ್ ಇಂಪ್ರೆಷನ್ ನ ಕ್ಲಿಯರ್ ಮಾಡಿ ನಮ್ ಹಳೆ ಕಸ್ಟಮರ್ಸ್ ಎಲ್ಲಾರನ್ನೂ ವಾಪಸ್ ನಮ್ ಕಂಪನಿ ಕರ್ಕೊಂಡ್ಬರೋದು ಅಂದ್ರೆ ಇಟ್ಸ್ ರಿಯಲಿ ಎ ಗ್ರೇಟ್ ಅಚೀವ್ಮೆಂಟ್. ಹೌದು ಸರ್, ನಮ್ಮ ಹಳೆ ಕಸ್ಟಮರ್ಸ್ ಎಲ್ರು ಮತ್ತೆ ನಮ್ಮ ಕಂಪ್ನಿಗೆ ಬರೋಕ್ ಮುಖ್ಯ ಕಾರಣ ನಾವು ಮಾಡಿರೋ ವಿಡಿಯೋಸೇ ಸರ್. ವಿಡಿಯೋ ವೈರಲ್ ಆಗಿದ್ದಕ್ಕೆ ನಮ್ಮ ಆನೆಸ್ಟಿ ಏನಂತ ಕಸ್ಟಮರ್ಸಿಗೆ ಅರ್ಥ ಆಯ್ತು. ಅದರಿಂದ ಎಲ್ರು ಮತ್ತೆ ಸ್ವೀಟ್ ಶಾಪಿಗೆ ಬರಕ್ ಶುರು ಮಾಡಿದ್ದಾರೆ. ಆದ್ರಿಂದ ಇವತ್ತು ಒಂದೇ ದಿನ ಸಿಟಿಲಿರೋ ಎಲ್ಲಾ ಬ್ರಾಂಚ್ಗಳು ಸೇರಿ 50 ಲಕ್ಷಕ್ಕಿಂತ ಹೆಚ್ಚು ಸೇಲ್ಸ್ ಆಗಿದೆ. ವಾವ್, ವಂಡರ್ಫುಲ್. ಒಂದ್ ದಿನದಲ್ಲಿ 50 lakhs ಸೇಲ್ ಅಂದ್ರೆ ಅದು ಕೂಡ ಟ್ವಿನ್ ಸಿಟೀಸ್ ಅಲ್ಲಿ. ಹೌದು ಮೇಡಮ್, ತುಂಬಾ ದೊಡ್ಡ ಸೇಲ್ ಆಗಿದೆ. ಇವತ್ತು ಒಂದೇ ದಿನ ಸ್ಟೇಟ್ ಪೂರ್ತಿ ಕೋಟ್ಯಾಂತರ ರೂಪಾಯಿ ಸೇಲ್ಸ್ ಆಗಿರುತ್ತೆ ಸರ್. ವಾವ್, ಅಮೇಜಿಂಗ್. ಟೋಟಲ್ ಕ್ರೆಡಿಟ್ ಗೋಸ್ ಟು ಮಿಸಸ್ ಮೈಥಿಲಿ. ನಂದೇನಿದೆ ರೀ, ಈ ವಿಡಿಯೋ ಇಷ್ಟು ವೈರಲ್ ಆಯ್ತು ಅಂದ್ರೆ ಅದು ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನರು ಸಪೋರ್ಟ್ ಇದ್ರಿಂದ ಆಯ್ತು. ಸೊ ಟೋಟಲ್ ಕ್ರೆಡಿಟ್ ಗೋಸ್ ಟು ಜಾನಕಿ ರಾಮಯ್ಯ ಗ್ರೂಪ್ ಆಫ್ ಕಂಪನೀಸ್. ಎಸ್, ಯು ಆರ್ ರೈಟ್. ಸರ್, ಇಲ್ಲಿ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಕೆಲಸ ಇದೆ ಸರ್. ಯಾ, ಗೋ Sure. ಅಹೆಡ್. ಥ್ಯಾಂಕ್ ಯು. ಎಸ್ 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 ನಮ್ ಸೇಲ್ಸ್ ಎಲ್ಲ ಮತ್ತೆ ಜಾಸ್ತಿ ಆಯ್ತು ಮೈಥಿಲಿ. ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ನೀನೆ. ಅದಕ್ಕೋಸ್ಕರ ನಾನು ನಿನ್ ಗಿಫ್ಟ್ ಕೊಡ್ಲೇಬೇಕು. ಗಿಫ್ಟಾ? ನನಗ? ನೀನ್ ಇನ್ನೇನು ಮಾತಾಡ್ಬೇಡ. ಇವತ್ತು ನಿನ್ ಗಂಡ ಫುಲ್ ಹ್ಯಾಪಿ ಮೋಡಲ್ ಇದ್ದಾನೆ. ನಿನ್ಗೆ ಇಷ್ಟವಾಗಿರೋ ಗಿಫ್ಟ್ನ ಕೊಡಿಸ್ತೀನಿ, ತಗೊಳ್ಳುವಂತೆ. ಬಾ ಹೋಗೋಣ. ಕಮಾನ್ ಕಮಾನ್ ಕಮಾನ್. ಈ ಸರ ಎಷ್ಟು ಚೆನ್ನಾಗಿದ್ಯೋ, ನನಗಂತೂ ತುಂಬಾ ಇಷ್ಟ ಆಯ್ತು ರೀ. ನಿನಗಿಷ್ಟ ಆಯ್ತು ಅಂತಾನೆ ಅಲ್ವಾ 25 ಲಕ್ಷ ಕೊಟ್ಕೊಡ್ಸಿದ್ದು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹೇ, ಥ್ಯಾಂಕ್ಸ್ ಫಾರ್ ದ ಕಿಸ್. ಹೌದು, ಇಷ್ಟು ಬೇಗ ಇಷ್ಟು ಕಾಸ್ಟ್ಲಿ ಚೈನ್ ಕೊಡ್ಸೋ ಅವಶ್ಯಕತೆ ಏನಿತ್ತು? ಈ ಸರ ಕೊಂಡ್ಕೊಂಡಿದ್ದಕ್ಕೆ ಅಲ್ವಾ ನಿನ್ಗಿಷ್ಟೊಂದು ಖುಷಿ ಆಗ್ತಿರೋದು. ನಿನ್ ಕಣ್ಣಲ್ಲಿ ಖುಷಿ ನೋಡೋದಕ್ಕೆ, ನಿನ್ ಮುಖದಲ್ಲಿ ಸಂತೋಷ ನೋಡೋದಕ್ಕೆ 25 ಲಕ್ಷ ಅಷ್ಟೇ ಅಲ್ಲ, 25 ಕೋಟಿ ಬೇಕಾದ್ರೂ ಖರ್ಚು ಮಾಡ್ತೀನಿ. ನಿಮ್ ಹಾಗೆ ಹೆಂಡ್ತಿನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಸಿಗೋದು ನಿಜವಾಗ್ಲೂ ನನ್ನ ಅದೃಷ್ಟ ರೀ. ಇಲ್ಲ ಮೈಥಿಲಿ, ಗಂಡನ್ನೇ ಪ್ರಪಂಚ ಅನ್ಕೊಂಡು, ಗಂಡನ್ನೇ ಸರ್ವಸ್ವ ಅನ್ಕೊಂಡು, ಗಂಡನ್ ಸುಖ ಸಂತೋಷಕ್ಕೋಸ್ಕರನೇ ಬದುಕು ಅಂತ ನಿನ್ನಂತ ಹೆಂಡತಿ ಸಿಗೋದು ನನ್ನ ಅದೃಷ್ಟ.
ಮೈಥಿಲಿ, ಐ ಲವ್ ಯು. ಲವ್ ಯು ಟು. ಮೈಥಿಲಿ, ನೀನ್ ನಾಚಿಕೆ ಪಟ್ಕೊಂಡ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀಯ ಗೊತ್ತಾ? ನಿಜನಾ? ಹೌದು. ಅಂದ್ರೆ ನಾನ್ ನಾಚಿಕೆ ಪಟ್ಕೊಂಡಿಲ್ಲ ಅಂದ್ರೆ ನಾನ್ ಚೆನ್ನಾಗ್ ಕಾಣಿಸಲ್ವಾ? ಛೆ, ಹಾಗಂತ ಯಾರು ಹೇಳಿದ್ದು? ನೀವೇ ಅಲ್ವಾ ಹೇಳಿದ್ದು ನೀನ್ ನಾಚ್ಕೊಂಡಾಗ ಚೆನ್ನಾಗ್ ಕಾಣಿಸ್ತೀಯ ಅಂತ. ಅಂದ್ರೆ ನಾಚ್ಕೊಂಡಿಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ ಅಂತ ತಾನೇ ಅರ್ಥ. ಓಹ್, ನಿನ್ಗೆ ಹಾಗ ಅರ್ಥ ಆಯ್ತಾ? ನನಗ್ ಹಾಗೆ ಅರ್ಥ ಆಗಿದ್ದು. ಮೊದ್ಲು ನೀವ್ ಕಾರ್ ನಿಲ್ಸಿ. ಏ, ಯಾಕೆ? ಕಾರ್ ನಿಲ್ಲಿಸ್ರಿ. ಹ. ಮೈಥಿಲಿ, ಹೇ ಮೈಥಿಲಿ, 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 ಮೈಥಿಲಿ. ಸಾರಿ ಮೈಥಿಲಿ, ನಾನೇನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ. ಇಲ್ಲ, ನೀವ್ ಬೇಕು ಅಂತಾನೆ ಹೇಳಿದ್ದು. ನಿಮ್ ಮನ್ಸಲ್ಲಿರೋ ಮಾತನ್ನ ಇಷ್ಟು ದಿನ ಆದ್ಮೇಲೆ ಹೇಳ್ತಿದ್ದೀರಾ. ನೀವ್ ಹೀಗ್ ಮಾತಾಡ್ತೀರಾ ಅಂತ ನಾನ್ ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಹೇ, ಅದಲ್ಲ, ಪ್ರಾಮಿಸ್ ಮೈಥಿಲಿ, ನನ್ನ ಉದ್ದೇಶ ಅದಲ್ಲ. ಇಲ್ಲ, ನಿಮ್ ಉದ್ದೇಶ ಅದೇ. ಅಯ್ಯೋ, ನಿನ್ಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಮೇಲೆ ಅಷ್ಟು ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ಕನ್ಸಲ್ ನೋಡಿ ಪ್ರೀತಿಸ್ತಿದ್ನ? ನನ್ನ ಡ್ರೀಮ್ ಗರ್ಲ್ ಅಂತ ಏನಕ್ಕೆ ಅಷ್ಟು ಪ್ರೀತಿಸ್ತೀನಿ? ನಿನ್ ಬಿಟ್ಟು ಬೇರೆ ಹುಡುಗಿನ ಮದ್ವೆ ಆಗಲ್ಲ ಅಂತ ಖಡಾಖಂಡಿತವಾಗಿ ಹೇಗೆ ಹೇಳ್ತೀನಿ? ಒಂದ್ಸಲ ಯೋಚನೆ ಮಾಡು. ಅಂದ್ರೆ ನಾನ್ ನಿಮ್ ಕನ್ಸಲ್ ಬರ್ದೇ ಹೋಗಿದ್ರೆ ನೀವ್ ನನ್ನ ಪ್ರೀತಿಸ್ತಾನೆ ಇರ್ಲಿಲ್ವಾ? ನನ್ನ ಮದ್ವೆ ಕೂಡ ಮಾಡ್ಕೋತಿರ್ಲಿಲ್ಲ ಅಂತ ಆಯ್ತು. ಏನಾಯ್ತು ಮೈಥಿಲಿ ನಿಂಗೆ? ಹಾಗಂದ್ರೆ ಹೀಗಂತ್ಯ, ಹೀಗಂದ್ರೆ ಹಾಗಂತ್ಯಲ್ಲ ನೀನು. ಯಾಕೆ ಇಷ್ಟೊಂದು ಸತಾಯಿಸ್ತಿದ್ಯಾ ನೀನು? ಅದ್ ಯಾಕೆ ಹೀಗಾಡ್ತಿದ್ಯೋ ಅರ್ಥನೇ ಆಗ್ತಿಲ್ಲ. ನಗ್ತಾ ಇದ್ಯಾ? ಯಾಕೆ ನಗ್ತಾ ಇದ್ಯಾ? ಏನು ಶಾಕ್ ಆಗಿ ನೋಡ್ತಾ ಇದ್ದೀರಾ? ಸುಮ್ನೆ ಹಾಗೆ ತಮಾಷೆಗೆ ಆಟಾಡ್ಸೋಣ ಅಂತ ಹಾಗೆ ಮಾತಾಡ್ದೆ. ಪ್ಲೀಸ್ ಮೈಥಿಲಿ, ತಮಾಷೆಗೂ ಹಾಗೆ ಮಾತಾಡ್ಬೇಡ. ನಾನು ತಡ್ಕೊಳಕ್ಕಾಗಲ್ಲ. ನಿಮ್ ಮನ್ಸು ಬಂಗಾರ ರೀ. ನಿಮ್ಮನ್ ಯಾಕೆ ತಪ್ಪು ತಿಳ್ಕೊತೀನಿ? ನನ್ ಮೇಲ್ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತಿಲ್ವಾ? ಅಷ್ಟು ಪ್ರೀತಿ ಇಲ್ದೆ ಹೋದ್ರೆ ಇಷ್ಟು ಕಾಸ್ಟ್ಲಿ ಸರನ್ನ ನನಗ್ ಯಾಕೆ ಕೊಡಿಸ್ತಾ ಇದ್ರಿ? ಹೌದು ಮೈಥಿಲಿ, ನಮ್ಮ ಮದ್ವೆ ಆದ್ಮೇಲೆ ನಿನ್ ಗಂಡ ಕೊಟ್ಟ ಫಸ್ಟ್ ಗಿಫ್ಟ್ ಅದೇನೆ. ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೆ. ವೆಲ್ಕಮ್ ಶ್ರೀಮತಿ ಅವರೇ. ಹೌದು, ಈ ಗಿಫ್ಟ್ ಎಲ್ಲ ಅತ್ತೆಯವ್ರಿಗೂ ಕೊಂಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರೋದು ರೀ. ಯಾಕೆ? ನಿನಗೇನಾದ್ರೂ ಗಿಫ್ಟ್ ಕೊಡ್ಸಿದ್ರೆ ನಮ್ಮ ಅಮ್ಮನಿಗೆ ಬೇಜಾರಾಗತ್ತೆ ಅಂತ ನಿನ್ನ ಉದ್ದೇಶ? ಛೇ, ನನ್ನ ಉದ್ದೇಶ ಅದಲ್ಲ ರೀ. ನಮ್ ಕಂಪ್ನಿಗೆ ಪ್ರಾಫಿಟ್ ಬಂತು ಅಂತ ಅಲ್ವಾ ನನಗೆ ಗಿಫ್ಟ್ ತಗೊಂಡಿದ್ದು. ಹೌದು. ಈ ಗಿಫ್ಟ್ ಅನ್ನು ಅತ್ತೆಯವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದೀನಿ. ನಿನ್ನ ಉದ್ದೇಶ ನನಗೆ ಅರ್ಥ ಆಯ್ತು ಮೈಥಿಲಿ. ಆದ್ರೆ ಅಮ್ಮಂಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡ್ಬೇಕು ಅಂತ ಸುಮ್ಮನಾದ. ಅಂದ್ರೆ ನಿಮ್ಮ ಅಮ್ಮಂಗೇನೋ ದೊಡ್ಡ ಗಿಫ್ಟು, ನನಗೆ ಇಷ್ಟು ಚಿಕ್ಕ ಗಿಫ್ಟಾ? ಅಷ್ಟೇ ಬಿಡಿ. ಮೇಲ್ನೋಟಕ್ಕೆ ಹೆಂಡತಿ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡಿದ್ರು ನಿಮ್ಗೆ ಅಮ್ಮನ ಮೇಲೇನೆ ತುಂಬಾ ಪ್ರೀತಿ. ಮತ್ತೆ ಶುರು ಮಾಡಿದ್ಯಾ? ಕೊಂಡ್ಕೊಳ್ದೆ ಹೋದ್ರೆ ನನಗೆ ಯಾಕೆ ಕೊಂಡ್ಕೊಳ್ಳಿಲ್ಲ ಅಂತೀರಾ? ಕೊಂಡ್ಕೊಂಡ್ರೆ ನಿಮ್ ತಾಯಿಗೂ ಕೊಂಡ್ಕೋಬೋದಲ್ಲ ಅಂತೀರಾ? ಹಾಗಂತ ಅಮ್ಮಂಗ್ ಕೊಂಡ್ಕೊಂಡ್ರೆ ನನ್ಗಿಂತ ಅಮ್ಮನೇ ಹೆಚ್ಚು ಅಂತೀರಾ? ಈ ಹೆಂಡ್ತಿರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದೆಲ್ಲ ಏನು ಬೇಡ. ಇವಾಗ ಈ ಸರ ನೋಡಿದ್ಮೇಲೆ ನಿಮ್ಮಮ್ಮ ಖಂಡಿತವಾಗ್ಲೂ ಫೀಲ್ ಆಗ್ತಾರೆ. ನನ್ ಮಗ ಬದ್ಲಾಗ್ಬಿಟ್ಟಿದಾನೆ, ತಾಯಿಗಿಂತ ಬಂದಿರೋ ಹೆಂಡ್ತಿನೇ ಹೆಚ್ಚಾದ್ಲು, ಅದಕ್ಕೆ ನನಗ್ ಗಿಫ್ಟ್ ತಗೊಳ್ದೆ ತನ್ನ ಹೆಂಡ್ತಿಗ್ ತಗೊಂಡ ಅಂತ ಅಂದೆ ಹೋದ್ರೆ ಆಗ್ ನೋಡಿ. ಅಂದ್ರೆ ನಮ್ಮಮ್ಮನೇ ಅನ್ಮಾನಿಸ್ತಿದ್ಯಾ? ಅನುಮಾನಿಸ್ತಾ ಇಲ್ಲ ರೀ, ಅಮ್ಮಂದ್ರ ಮನ್ಸು ಹೇಗೆ ಅಂತ ಹೇಳ್ತಿದೀನಿ. ನಮ್ಮಮ್ಮ ನೀನ್ ಅನ್ಕೊಂಡಾಗೆ ಖಂಡಿತ ಇಲ್ಲ. ನಿನಗ್ ಸರ ತಗೊಂಡ್ರೆ ಅವ್ರಿಗೆ ತಗೊಂಡಷ್ಟೇನೆ ಸಂತೋಷ ಪಡ್ತಾರೆ. ನನ್ ಮಗ ನನ್ ಸೊಸೆಗೆ ಸರ ತಗೊಂಡ ಅಂತ ತುಂಬಾ ಸಂತೋಷ ಪಡ್ತಾರೆ. ಬೇಕಿದ್ರೆ ನೀನೇ ನೋಡು. ಕನ್ಫರ್ಮಾ? ಕನ್ಫರ್ಮ್. ಸರಿ, ಬನ್ನಿ. ಅರ್ಥ ಆಗುತ್ತೆ ಬಿಡಿ, ನಾನ್ ಹೇಳಿದ್ ಕರೆಕ್ಟು ಅಥವಾ ನೀವ್ ಹೇಳಿದ್ ಕರೆಕ್ಟು ಅಂತ. ಅಂದ್ರೆ
ಫೈನಲ್ ಆಗಿ ನಮ್ಮ ಅಮ್ಮಂಗೆ ಅಸೂಯೆ ಜಾಸ್ತಿ ಸ್ವಾರ್ಥ ಜಾಸ್ತಿ ಅಂತಿದ್ಯಾ? ಛೇಛೆ, ನನ್ನ ಉದ್ದೇಶ ಅದಲ್ಲ ರೀ. ಹೆತ್ತ ಮಗ ಗಿಫ್ಟ್ ಕೊಡ್ಸಿದ್ರೆ ನನಗಿಂತ ಜಾಸ್ತಿ ಅವರೇ ಖುಷಿ ಪಡ್ತಾರೆ ಅನ್ನೋದು ನನ್ನ ಉದ್ದೇಶ. ಸರಿ, ಮನೆಗೆ ಹೋದ್ಮೇಲೆ ನಿನ್ಗೆ ಎಲ್ಲ ಗೊತ್ತಾಗತ್ತೆ ಬಿಡು. ಕೂತ್ಕೋ. ಸರಿ, ನೋಡೋಣ. ಯಾವ್ದು ಹೇಗೆ ಆದ್ರೂ ಆ ವಿಡಿಯೋ ವೈರಲ್ ಆಯ್ತು, ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಅದಕ್ಕೋಸ್ಕರ ನಮ್ ಕಸ್ಟಮರ್ಸ್ ನಮ್ ಕಂಪನಿದು ತಪ್ಪೇನಿಲ್ಲ ಅಂತ ಅರ್ಥ ಮಾಡ್ಕೊಂಡ್ರು. ನಮ್ಮೆಲ್ಲಿರೋ ನಂಬಿಕೆಯಿಂದ ಮತ್ತೆ ನಮ್ ಸ್ವೀಟ್ ಶಾಪಿಗೆ ಬಂದು ಕೋಟ್ಯಾಂತರ ರೂಪಾಯಿ ಸೆಲ್ಲಿಂಗ್ ಮಾಡಿ ಲಕ್ಷಾಂತರ ರೂಪಾಯಿ ಲಾಭ ಕೊಟ್ಟಿದ್ದಾರೆ. ಇದನ್ನ ನಾವ್ ಯಾವತ್ತೂ ಮರೆಯೋ ಹಾಗೆ ಇಲ್ಲ ಅತ್ತೆ. ಹೌದು ಸುಹಾಸಿನಿ, ಈ ಕ್ರೆಡಿಟ್ ಎಲ್ಲ ಮೈಥಿಲಿಗೆ ಸೇರ್ಬೇಕು. ಕೇವಲ ಮೈಥಿಲಿ ಬುದ್ಧಿವಂತಿಕೆಯಿಂದ ಇಷ್ಟು ದೊಡ್ಡ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕಾಯ್ತು. ಸುಮ್ನೆ ಮೈಥಿಲಿ ಮೈಥಿಲಿ ಅನ್ಬೇಡಿ ಅಜ್ಜಿ. ಈ ವಿಡಿಯೋ ಮಾಡೋದಕ್ಕೆ ಮೈಥಿಲಿ ಎಷ್ಟು ಕಷ್ಟಪಟ್ಟಿದ್ದಾಳೋ ಕುಟುಂಬದ ಬೇರೆಯವರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಹೌದು ಅತ್ತೆ, ಕಷ್ಟಪಡೋರ್ ಬೇರೆ, ಹೊಗಳ್ಸ್ಕೊಳ್ಳೋರ್ ಬೇರೆ. ಮೈಥಿಲಿ ಜೊತೆ ಸಮಾನವಾಗಿ ಕಷ್ಟಪಟ್ಟ ಎಲ್ಲಾರ್ನೂ ಬಿಟ್ಬಿಟ್ಟು ಬರೀ ಮೈಥಿಲಿನ್ ಮಾತ್ರ ಹೊಗಳ್ತಾ ಇದ್ರೆ ಹೇಗೆ ಅತ್ತೆ? ನಮಗ್ ಬೇಜಾರಾಗತ್ತೆ. ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ ಅದ್ಗೆ? ನಾವೆಲ್ಲರೂ ಕಷ್ಟಪಟ್ಟಿರ್ಬಹುದು, ಆದ್ರೆ ಆ ಕಷ್ಟದ ಹಿಂದೆ ಇರೋ ಬುದ್ಧಿವಂತಿಗೆ ಮೈಥಿಲಿದಲ್ವಾ? ಅದಕ್ಕೆ ಟೋಟಲ್ ಕ್ರೆಡಿಟ್ ಗೋಸ್ ಟು ಮೈಥಿಲಿ. ಮೈಥಿಲಿ, ನಮ್ ಕಂಪ್ನಿ ಸೇಲ್ಸ್ನ ಹೀಗೆ ಜಾಸ್ತಿ ಮಾಡ್ತಾ ಇರ್ಬೇಕು. ಕಂದ ಉತ್ತಮ್, ಮೈಥಿಲಿ ಕೈಯಲ್ಲಿರೋದು ಜ್ಯುವೆಲ್ರಿ ಬಾಕ್ಸ್ ಏನಾ? ಹೌದಮ್ಮ, ಇವತ್ತು ನಮ್ ಬಿಸ್ನೆಸ್ ಅಲ್ಲಿ ತುಂಬಾ ಪ್ರಾಫಿಟ್ ಬಂತಲ್ವಾ, ಅದಕ್ಕೆ ಮೈಥಿಲಿಗೆ ಒಂದ್ ಸರಾನ ಗಿಫ್ಟ್ ಆಗಿ ತಗೊಂಡೆ. ನಿಜನಾ ಉತ್ತಮ್? ಮೈಥಿಲಿಗೆ ಗಿಫ್ಟ್ ಕೊಡ್ಸಿದ್ಯಾ? ಮೈಥಿಲಿ ಎಲ್ಲಿ? ಒಂದ್ಸಲ ಆ ಸರಾನ ತೋರ್ಸು. ನೋಡಿ ಅತ್ತೆ. ಅತ್ತೆ ನೋಡಿದ್ರಾ, ನಮ್ ಉತ್ತಮ್ ಮೈಥಿಲಿಗೋಸ್ಕರ ಈ ಸರ ಕೊಡ್ಸಿದಾನೆ. ತುಂಬಾ ಚೆನ್ನಾಗಿದೆ ಉತ್ತಮ್. ಶುಭಪ್ರಭಾ, ನೋಡು, ನಮ್ ಉತ್ತಮ್ ನಮಗೂ ಕೂಡ ಇದುವರೆಗೂ ಇಷ್ಟು ದೊಡ್ಡ ಸರಾನ ಕೊಡ್ಸೇ ಇಲ್ಲ. ಆದ್ರೆ ಅವನ್ ಹೆಂಡತಿಗೋಸ್ಕರ ಫಸ್ಟ್ ಟೈಮ್ ಕೊಡ್ಸಿದಾನಂತೆ. ಹೌದೌದು, ತುಂಬಾ ಚೆನ್ನಾಗಿದೆ ಅದಕ್ಕೆ. ತ್ರಿಷಾ, ನೀನ್ ಕೂಡ ನೋಡ್ಬಿಡು. ತ್ರಿಷಾ, ನೋಡಿದ್ಯಾ? ಇದುವರೆಗೂ ನನ್ನ ಹತ್ರ ಕೂಡ ಇಷ್ಟು ಒಳ್ಳೆ ಡಿಸೈನ್ ಇರ್ಲೇ ಇಲ್ಲ. ಫಸ್ಟ್ ಟೈಮ್ ನನ್ ಸೊಸೆಗೆ ನನ್ ಮಗ ಸರ ಕೊಡ್ಸಿದಾನೆ. ತುಂಬಾ ಚೆನ್ನಾಗಿದೆ ಆಂಟಿ. ನೋಡಿದ್ಯಾ, ಈ ಸರ ನೋಡಿದ ತಕ್ಷಣ ನಮ್ಮಮ್ಮ ಫೀಲ್ ಆಗ್ತಾರೆ ಅಂದೆ, ನಾನು ತಗೊಂಡಿರೋದಕ್ಕೆ ಬೇಜಾರು ಮಾಡ್ಕೋತಾರೆ ಅಂದೆ. ಆದ್ರೆ ಅಲ್ಲಿ ನೋಡು, ಎಷ್ಟು ಖುಷಿಯಾಗಿದ್ದಾರೆ ಅಂತ, ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂತ. ನಿಜನಾ? ನಿಮಗವ್ರ ಕಣ್ಣಲ್ಲಿ ಸಂತೋಷ ಕಾಣಿಸ್ತಿದ್ಯಾ? ಹೌದು ಮೈಥಿಲಿ, ನಿನ್ಗೇನ್ ಕಾಣಿಸ್ತಾ ಇದೆ? ನನಗೇನು ಅರ್ಥ ಆಗ್ತಿಲ್ಲ ರೀ. ಇವಾಗಾದ್ರೂ ನಮ್ಮಮ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ನಮ್ಮಮ್ಮ ದೇವತೆ, ಯಾವತ್ತೂ ಸ್ವಾರ್ಥಿಯಾಗಿ ಯೋಚನೆ ಮಾಡಲ್ಲ. ಅಮ್ಮ, ಅಮ್ಮ, ಅಮ್ಮ ಎಲ್ಲಿದ್ದೀರಾ? ಬೇಗ ಬನ್ನಿ. ಹಾ, ಏನ್ ಕಂದ? ಅಮ್ಮ, ನಮ್ಗೆ ಸಿಗಲ್ಲ ಅನ್ಕೊಂಡಿದ್ ಕಾಂಟ್ರಾಕ್ಟ್ ನಮ್ಗೆ ಸಿಕ್ತಮ್ಮ. ವಾವ್, ಅದಕ್ಕೆ ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ. ಏನದು? ಅಮ್ಮ, ಇದು ನಿಂಗೋಸ್ಕರ. ಅಮ್ಮ, ನಿನಗೆ ತುಂಬಾ ಇಷ್ಟ ಆಗೋ ಗಿಫ್ಟೇ ಅದರಲ್ಲಿದೆ. ಥ್ಯಾಂಕ್ ಯು ಕಂದ. ಅಷ್ಟೇನಾ? ಅಮ್ಮ ಅಮ್ಮ ಅಮ್ಮ, ನಿನಗ್ ತರದೇ ಇರ್ತೀನ ಅಮ್ಮ. 1 ಮಿನಿಟ್ ಅಮ್ಮ, ತಗೋ ಅಮ್ಮ, ಇದರಲ್ಲಿ ನಿನ್ ಫೇವ್ರೆಟ್ ಗಿಫ್ಟ್ ಇದೆ. ಥ್ಯಾಂಕ್ ಯು ಕಂದ. ಕಂದ ಉತ್ತಮ್, ಮೈಥಿಲಿಗೆ ಸರ ತಗೊಂಡಿದ್ದೆ ತುಂಬಾನೇ ಖುಷಿ ಆಯ್ತು. ಮತ್ತೆ
ನಾನೇನ್ ಪಾಪ ಮಾಡಿದ್ನೋ?